ಸುಳ್ಯ ಸಮೀಪದ ಪೆರಾಚೆ ಬಳಿಯ ಕಲ್ಚರ್ಪೆ ಪ್ರದೇಶದಲ್ಲಿ ಪಾಳು ಬಾವಿಗೆ ಬಿದ್ದಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಇನ್ನು ಕಾಡಿನಿಂದ ನಾಡಿಗೆ ಬಂದಿದ್ದ ಅಂದಾಜು 20 ವರ್ಷ ಪ್ರಾಯದ ಗಂಡು ಆನೆ ತೋಟದಂಚಿನ ಪಾಳು ಬಾವಿಗೆ ಬಿದ್ದಿತ್ತು. ಆನೆಯ ಅರಚುವಿಕೆಯನ್ನ ಗಮನಿಸಿದ ಸ್ಥಳೀಯರು ತಕ್ಷಣ ಅರಣ್ಯ ಇಲಾಖೆಗೆ ಈ ಮಾಹಿತಿಯನ್ನ ತ್ವರಿತವಾಗಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿ ಸುಮಾರು 5-6 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು. ಹಿಟಾಚಿ ಯಂತ್ರದ ಸಹಾಯದಿಂದ ಬಾವಿಯ ಒಂದು ಬದಿಯಲ್ಲಿ ರ್ಯಾಂಪ್ ಮಾದರಿಯಲ್ಲಿ ನೆಲ ತೋಡಿ ಅದೇ ದಾರಿಯಿಂದ ಆನೆಯನ್ನ ಮೇಲಕ್ಕೆ ಹತ್ತಿಸಿ ಸುರಕ್ಷಿತವಾಗಿ ಹೊರತೆಗೆದ್ರು. ಇನ್ನು ರಕ್ಷಣೆ ಬಳಿಕ ಗಾಬರಿಗೊಂಡಿದ್ದ ಆನೆ ಸಮತಟ್ಟು ಭೂಮಿಗೆ ಬಂದ ತಕ್ಷಣ ತೋಟದ ಜನವಸತಿ ಪ್ರದೇಶದತ್ತ ನುಗ್ಗಿ ಕೆಲ ಕಾಲ ಆತಂಕ ಸೃಷ್ಟಿಸಿತು. ತಕ್ಷಣ ಎಚ್ಚೆತ್ತ ಅರಣ್ಯ ಸಿಬ್ಬಂದಿ ಪಟಾಕಿ ಸಿಡಿಸಿ ಆನೆಯನ್ನ ಕಾಡಿನತ್ತ ಓಡಿಸಲು ಯಶಸ್ವಿಯಾಗಿದ್ದಾರೆ. ಇನ್ನು ಸ್ಥಳೀಯರು ಅರಣ್ಯ ಇಲಾಖೆಯ ತ್ವರಿತ ಕಾರ್ಯಾಚರಣೆಯನ್ನ ಪ್ರಶಂಸಿಸಿದ್ದಾರೆ. ಈ ತರ ಆನೆಯನ್ನ ರಕ್ಷಿಸಿದ್ದು ಈ ಕಾರ್ಯಪಡೆಯಿಂದ ಇದೇ ಮೊದಲ ಬಾರಿ. ಹಾಗೆ ನಮ್ಮ ನಿರಂತರ ನಾನು ಹೇಳಿದಾಗ 20 ದಿವಸ 1 ತಿಂಗಳಿಂದ ಅವರು ನಮ್ಮ ಎಲಿಫೆಂಟ್ ಟ್ರ್ಯಾಕಿಂಗ್, ಮೂವ್ಮೆಂಟ್, ಬಿಹೇವಿಯರ್ ಮತ್ತೆ ಡ್ರೈವಿಂಗ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ತರ ಕಾರ್ಯಾಚರಣೆ ಇದು ಮೊದಲು ನೇಮಕಗೊಂಡು ಜಸ್ಟ್ ನಾನು ಹೇಳಿದಾಗ 20 ದಿವಸ ಆಗಿದೆ. ಈಗ ಶಾರ್ಟ್ಲಿ ಈ ತಿಂಗಳ ಎಂಡ್ ಅಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ರೂಪಿಸ್ತೇವೆ. ಈಗಾಗಲೇ ನಾವು ಆ ಫೋರ್ಸ್ ಐಡೆಂಟಿಫೈ ಮಾಡಲಿಕ್ಕೆ ನಮ್ಮಲ್ಲಿ ಪ್ರತಿಯೊಂದು ಜಾಸ್ತಿ ಪ್ರಾಮುಖ್ಯತೆ ನಾವು ಎಫೆಕ್ಟೆಡ್ ವಿಲೇಜಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಜನರ ಹತ್ರ ಮಾತಾಡಿಕೊಂಡು ಆಯ್ದ ಸ್ವಲ್ಪ ನಮಗೆ ಎಫಿಷಿಯೆಂಟ್ ಇರೋಂಥ ಜನರನ್ನ ಸ್ಕೇಪ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗಾಗಿ ಈಗೆಲ್ಲ ನಮ್ದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಶಾರ್ಟ್ಲಿನೇ ಅವರಿಗೆ ಟ್ರೈನಿಂಗಿಗೆ ಕೂಡ ಕಳಿಸ್ತೇವೆ. ಇವತ್ತು ಅರಣ್ಯ ಇಲಾಖೆಯೊಟ್ಟಿಗೆ ಪೊಲೀಸ್ ಇಲಾಖೆ ಹಾಗೂ ಫೈರ್ ಆ್ಯಂಡ್ ಆನಿಮಲ್ ಹಸ್ಬೆಂಡ್ರಿ, AD ವೆಟರ್ನರಿ, ರೆವೆನ್ಯೂದವರು, ಕಂದಾಯದವರು ಇವರೆಲ್ಲ ಸೇರ್ಕೊಂಡು ಜಂಟಿಯಾಗಿ ನಾವು